ಶಾಲೆಯಲ್ಲಿ ಶಿಕ್ಷಕ ಇರ್ತಾರೆ, ಕಾರ್ಖಾನೆಯಲ್ಲಿ ಕಾರ್ಮಿಕ ಇದ್ದಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ. ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಯಾವ ರೀತಿ ಪೋಷಣೆ ಮಾಡ್ತಾರೆ ಹಂಗೆ ನೀವೆಲ್ಲ ಕೂಡ ಬೆಳಕನ್ನ ಕೊಡ್ತಾರಂತ ಧೀಮಂತ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ನಿಮ್ಮ ಸೇವೆಯನ್ನ ಎಲ್ಲರೂ ಕೂಡ ಸ್ಮರಿಸ್ತಾರೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಸಂಸ್ಥೆಗಳಿಗೆ ಹೊಸ ರೂಪವನ್ನು ಕೊಟ್ಟಾಗ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರತಿನಿಧಿಯನ್ನ ನಮ್ಮ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ತಾವು ಯಾವುದೂ ಕೂಡ ಅರಿಬಾರದು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಾಗೆ ನಿಮ್ಮ ಧ್ವನಿಯನ್ನ ಇಲಾಖೆಯ ವ್ಯವಸ್ಥೆಯಲ್ಲಿ, ನಿಮ್ಮ ಧ್ವನಿಯನ್ನ ಆಡಳಿತದಲ್ಲಿ, ನಿಮ್ಮ ಅಭಿಪ್ರಾಯವನ್ನ, ನಿಮ್ಮೆಲ್ಲರ ಅಭಿಪ್ರಾಯವನ್ನ ನಿಮ್ಮ ಪ್ರತಿನಿಧಿಗಳು ನಮ್ಮ ಇಲಾಖೆಯ ಬೋರ್ಡ್ ನಲ್ಲಿ ಎಲ್ಲಿ ಹಿಂದಿನ ಸಚಿವರು ಕೂತ್ಕೊಳ್ತಾರೋ ಇಲ್ಲ ಎಲ್ಲಿ ಮುಖ್ಯಮಂತ್ರಿ ಕೂತ್ಕೊಳ್ತಾರೋ ಆ ಬೋರ್ಡ್ ಅಲ್ಲಿ, ಆ ಬೋರ್ಡ್ ಅಲ್ಲಿ ನಿಮ್ಮನ್ನ ಧ್ವನಿಯನ್ನ ಇಡಿಸುವಂತ ಶಕ್ತಿ ಕೊಟ್ಟದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈಗ ನಿಮ್ಮ ತಲೆಯಲ್ಲಿ ಇವತ್ತು ನೀವೆಲ್ಲ ಬಡ್ತಾ ಇರ್ತಾ ಇದ್ದೀರಿ. ಇವತ್ತು ನನ್ನ ಕರೆಸಿ, ಜಾರ್ಜ್ ಅವ್ರು ಕರೆಸಿ, ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಚಳುವಳಿ ನಡೀತಾ ಇದೆ. ಯಾವಾಗಾಯ್ತು? 2003ರಲ್ಲಿ ಕಾನೂನು ಬಂತು. ಯಾಕಂದ್ರು ಬಿಜೆಪಿ ಸರ್ಕಾರ ಬಂತು. ನೀವು ಯಾರು ಅದ್ರ ವಿರುದ್ಧವಾಗಿ ಯಾರು ಮಾತಾಡಿದ್ದೀರಾ? ಯಾರು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಹೋರಾಟವನ್ನು ಮಾಡಲಿಲ್ಲ, ನೀವು ಯಾರು ಅವ್ರಿಗೆ ಧಿಕ್ಕಾರ ಹೇಳಿಲ್ಲ. ನನ್ನ ಹತ್ರ ಮಾತ್ರ ಬಂದು, ಜಾಲಿ ಹತ್ರ ಮಾತ್ರ ಬಂದು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಿ ಅಂತ ಹೇಳ್ತಾ ಇದ್ದೀರಿ. ಯಾವ ನನ್ನ ಜೊತೆ ಇರ್ತೀರಿ ಅಂತ ಹೇಳಿದ್ರು, ಯಾರು ತಪ್ಪಾಡ್ತಾರೆ ಅವ್ರಿಗೆ ಧಿಕ್ಕಾರ ಹೇಳಿದಾಗ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರ್ತದೆ. ಇಲ್ಲಾಂದ್ರೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬಸವಣ್ಣ ನೀನಾಗ್ಲಿ, ಬಲರಾಮ್ ಆಗ್ಲಿ, ಇಲ್ಲ ಹಿಂದೆ ಇದ್ದಂತ ಅಧ್ಯಕ್ಷಗಳಾಗ್ಲಿ, ಯಾರು ಇದನ್ನ ಮಾಡಿರುವಂತ ಕಾನೂನು ತಂದಿರೋದು ಸರಿ ಇಲ್ಲ ಅಂತ ಯಾರು ಮಾತಾಡಿದ್ರ ಬಿಜೆಪಿಯವರು ಬರೀ ಟೀಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ. ಸೊ ಅದರಿಂದ ನಮ್ಮ ಸರ್ಕಾರದ ಹೆಬ್ಬೆಟ್ಟು ನೀವು, ಈ ಹೆಬ್ಬೆಟ್ಟಿಲ್ಲ ಅಂದ್ರೆ ಏನು ಕೆಲಸ ನಡೆದಿಲ್ಲ, ಏನು ನಡೆದಿಲ್ಲ. ಸೊ ನಮ್ಮ ಶಾಸಕಾಂಗದಲ್ಲಿ ತಾವೆಲ್ಲ ಕಾರ್ಮಿಕರಾಗಿ ಕೆಲಸ ಕೂಡ ತಾವೆಲ್ಲ ಮಾಡ್ತಾ ಇದ್ದೀವಿ. ಮುಂಬೈ, ದೆಹಲಿ, ವಿವಿಧ ನಗರದಲ್ಲಿ ಮತ್ತು ಈಗಾಗಲೇ ಹೇಳಿದ್ದೀರಿ ಒರಿಸ್ಸಾದಲ್ಲೂ ಕೂಡ ಈಗಾಗಲೇ ಖಾಸಗಿ ಕಂಪನಿಯವರು ಇದನ್ನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಹಿಂದೆ 100 ವರ್ಷ ಹಿಂದೆ ಲೈನ್ ಹಾಕ್ತವರು ನೀವು, ಲೈನ್ ಹೇಳಿದವರು ನೀವು, ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡಕ್ಕೆ ಯಾರಿಗೋ ಖಾಸಗಿ ಕಂಪನಿ ಒಂದಂತೆ ನೀವು ಒಬ್ರು ಮನೆಗಾರ ಹೋಗಿ ಬಿಜೆಪಿ ಲೀಡರ್ಗಳಿಗೆ ನೀವಿಂತ ಮಾಡ್ತಾ ಇರೋ ತಪ್ಪು ಅಂತ ನೀವು ಯಾರು ಹೇಳಿದ್ರಿ? ಒಬ್ರು ಮಾತಾಡಲಿಲ್ಲ. ಆದ್ರೆ ನನಗೆ ಡಿಕೆ ಅಂತ ಇಲ್ಲಿ ಕರೀತಾ ಇದ್ದೀವಿ. ನೀವು ಈ ಡಿಕೆ ಅಂತ ಹೇಳಿದ್ರೆ ನಾನು ಜಗ್ಗೋ ಮನುಷ್ಯ ಅಂತೂ ಅಲ್ಲ. ಏನಿದ್ರು ನಮ್ದು ಗಿವ್ ಅಂಡ್ ಟೇಕ್, ಶೇರಿಂಗ್ ಅಂಡ್ ಕೇರಿಂಗ್. ನೀವು ನಮ್ಗೆ ಕೇರ್ ಮಾಡಬೇಕು, ನಾವು ನಿಮ್ಗೆ ಕೇರ್ ಮಾಡಬೇಕು. ಗ್ಯಾರಂಟಿ ತಾನೆ? ಈ ಅಗ್ರಿಮೆಂಟ್ ಗ್ಯಾರಂಟಿ ತಾನೆ? 2028 ಸರ್ಕಾರ, ನಿಮ್ ಸರ್ಕಾರ ವಾಪಸ್ ಬರ್ಬೇಕಾನೆ?
ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನ್ ಬಂದು ಕಿವಿಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರದು ಅಂತ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆ ಹೇಳಿದ್ದೀನಿ. ಆದರೆ ಮತ್ತೆ ಇದನ್ನ ನನ್ನ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ನಾನು ಒಬ್ಬನೇ ತೀರ್ಮಾನ ಮಾಡುವುದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೇನೆ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದ್ದೀರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನ್ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನ್ ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ನಿಂಬೆಗಿನ್ ಮುಡಿ ಇಲ್ಲ, ದುಮ್ಮಿಗಿನ್ ಕರಿ ಇಲ್ಲ, ಶಂಭಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ ನಿಂಬೆಣಿದೆಯಲ್ಲ, ನಿಂಬೆಹಣ್ಣು ಎಲ್ಲಾ ಹುಳಿಗಳಿಗೂ ಕೂಡ ಹುಳಿ ಬಹಳ ಶ್ರೇಷ್ಠ ಅಂತ ನಮ್ಮ ಹೆಣ್ಮಕ್ಳು ಗೊತ್ತು. ಹುಣಸೆ ಹಣ್ಣು ಹುಳಿ, ಮಾವಿನ ಹುಳಿ, ದ್ರಾಕ್ಷಿ ಹುಳಿ, ಎಲ್ಲಾ ಹುಳಿಗಳು ಕೂಡ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ ಅಂತ. ದುಂಬಿಗಿನ ಕರಿನ ಕಪ್ಪು, ಈ ಮೈಕಲ್ ಕಪ್ಪು, ಕೂಲರ್ ಕಪ್ಪು, ಬಟ್ಟೆಲ್ ಕಪ್ಪು ಎಲ್ಲದಕ್ಕೂ ಕೂಡ ಹಳ್ಳಿಲಿ ಆ ಕಪ್ಪು ಬಹಳ ಶ್ರೇಷ್ಠ ಅಂತ ಗ್ಲಾಸ್ ಊಟದಾಗ ಹೊಡಿದಂತೆ. ಶಂಭುಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ, ಶಂಭು ಅಂದ್ರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರು ದೊಡ್ಡ ದೇವರು ಶಿವ, ಪರಮೇಶ್ವರ. ಅವನಿಗೆ ಶಂಭು ಅಂತ ಕರೀತಾರೆ. ನಿಂಬೆಗಿನ್ ಮುಡಿ ಇಲ್ಲ, ದುಂಬಿಗಿನ್ ಕರಿ ಇಲ್ಲ, ಶಂಭುಕ್ಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಾಗೆ ನಿಮ್ಮ ಮೇಲೆ ನಂಬಿ ನಾನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೋತೀನಿ. ನೀವೇನಾದ್ರು ಹೆಚ್ಚುಕಮ್ಮಿ ಮಾಡಿ ಮೋಸ ಮಾಡಿದ್ರೆ ಏನ್ ಮಾಡ್ತೀರಿ? ವಾಜಪೇಯಿ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಯ್ತೋ ಆ ಕಡೆ ನಾನು ತಿರುಗಿ ನೋಡ್ಬೇಕಾಯ್ತು. ಅದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಿಜ ತಾನೇ ನೀನು ಹೇಳ್ತಾ ಇರೋದು? ಸೊ ಹಂಗೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂತ ತೀರ್ಮಾನ, ನಿಮ್ಮೆಲ್ಲರ ಧ್ವನಿ ಈ ಇಲಾಖೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಹಂಗೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಹಿಂದಿನೂ ಮಾಡಿದು. ಇವತ್ತು ಜಾರ್ಜ್ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರು ಕೂಡ ಇವತ್ತು ಹೊಸ ಪವರ್ ಸೆಕ್ಟರ್ಗೆ ಆಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೆಂಗಿತ್ತು ರೇಸ್ ಕೋರ್ಸ್ ನೋಡಿದ್ರೆ ಜಾಗ, ಖಾಲಿ ಜಾಗ ತೆಗೆದು ಒಂದು ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಕಟ್ತಾರೆ. ಕೆರಡಲ್ ಬಿಲ್ಡಿಂಗ್ ನೋಡಿದ್ದೀರಾ ನೀವು? ಯಾವ ರೀತಿ ಕೆರಡಲ್ ಬಿಲ್ಡಿಂಗ್ ಕಟ್ಟಿದೀವಿ ಅಂತ, ಕೆರಡಲ್ ಯಾವ ರೀತಿ ಸ್ವರೂಪ ಕೊಟ್ಟಿದ್ದೀವಿ ಅಂತ ತಾವೆಲ್ಲ ಗಮನಿಸಿದ್ದೀವಿ. ಹಂಗೆ ಇವತ್ತು ಅವಕಾಶ ಸಿಕ್ಕಿದಾಗೆಲ್ಲ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. 7 ವರ್ಷಕ್ಕೊಮ್ಮೆ ವೇತನ ಪರೀಕ್ಷಣೆ ಇತ್ತು. ನಾನೇನ್ ಮಾಡಿದೆ? 5 ವರ್ಷಕ್ಕೆ ಮಾಡಿದೆ. ಲಾಭ ಆಯ್ತೋ ಇಲ್ಲೋ? ಒಂದೇ ಸತಿ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಎನ್ಹಾನ್ಸ್ಮೆಂಟ್ ಕೊಟ್ಟೆ? ಕೊಟ್ಟಿದ್ರು, ಮತ್ ಕೊಟ್ಟಿದ್ರು. ಆಗಾಗ ನಾನು ಹೊಡಿತಾ ಇರ್ಬೇಕು, ನಿಮ್ ಬಿಟ್ಟು ತಿರುಗಿಸ್ತಾ ಇರ್ಬೇಕು. ಎಲ್ಲ ಮತ್ ಬಿಟ್ಟಿದ್ದೀರಿ, ಹಣದಾಗೋಯ್ತು. ಆ ಬದುಕು ಎಷ್ಟು ದಿನಕ್ಕೆ ಅನುಕೂಲ ಆಯ್ತು? ಇಡೀ ಜೀವನ ಅನುಕೂಲ ಆಯ್ತು ಇಲ್ಲ? ಇಂಜಿನಿಯರ್ಗಳನ್ನ ಆಯ್ಕೆ ಮಾಡ್ತಿತ್ತು, ಲೈನ್ ಮನ್ ಆಯ್ಕೆ ಮಾಡ್ತಿತ್ತು. ಎಲ್ಲ ನಿಮ್ ಇಂಜಿನಿಯರ್ಗಳ ಹತ್ರ ಪೆನ್ಸಿಲ್ ಕೊಟ್ಬಿಟ್ಟು ಬರೆದು ತಿದ್ದುಬಿಟ್ಟು ಆಮೇಲೆ ಇಂಜಿನಿಯರ್ಗಳು ತಗೋತಾಯಿದ್ರು. ನಾನು ಕೆಲಸ ಮಾಡುತ್ತ ಟ್ರಾನ್ಸ್ಪರೆಂಟ್ ಆಗಿ ಒಬ್ರು ಕೂಡ ₹1 ಲಂಚ ಕೊಡದೆ ಸುಮಾರು
4,000-5,000 ಜನ ಇಂಜಿನಿಯರ್ನ ಆಯ್ಕೆ ಮಾಡಿದ್ರೆ ಇಲ್ಲ, ಆ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಇಲ್ಲ, ಬೇರೆಯವರೆಲ್ಲ ಪೆನ್ಸಿಲ್ ಅಲ್ಲಿ ಬರ್ಸಿದ್ದಾರೆ. ಇದನ್ನ ನೀವು ಸ್ಮರಿಸ್ಕೊಳ್ಬೇಕು. ಅದಕ್ಕೆ ಉಪಕಾರ ಸ್ಮರಣೆ ಅಂತ ನಾನು ಹೇಳಿದೆ. ಒಂದೇ ಬಾರಿಗೆ 26% ನಾನು ಯಾವುದು ಯೋಚನೆ ಮಾಡಿದೆ. ಸ್ಟೇಟ್ ಲೆವೆಲ್ ಬೇರೆ ತೀರ್ಮಾನ ಇತ್ತು, ನಿಮ್ಮಲ್ಲೇ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಮಾಡಿದ್ದೇವೆ. ಶರಾವತಿ ಪಂಪ್ ಸ್ಟೋರೇಜ್ ಅದು ಕೂಡ ಸುಟ್ಟೋಗಿತ್ತು. ಕೇವಲ ಒಂದು ತಿಂಗಳಲ್ಲಿ ವಾಪಸ್ ರಿಪೇರಿ ಮಾಡಿಸುತ್ತೋ ಇಲ್ಲ, ಅದನ್ನ ಇಡೀ ದೇಶ ವಿದೇಶಕ್ಕೆಲ್ಲ ಹೋಗಿ ವಾಪಸ್ಸು ಮತ್ತೊಂದು ಪಂಪ್ ಸ್ಟೋರೇಜ್ ಮಾಡಕ್ಕೆ ಅವತ್ತು ಕೂಡ ರಿಪೋರ್ಟ್ ಕೊಟ್ಟೇ ಇಲ್ಲ ನಾನು. ಸೊ ಹಂಗೆ ಇವತ್ತು ಎಲ್ಲರೂ ಕೂಡ ಈ ರೀತಿ ಮಾಡ್ತಾ ಇದ್ದೀವಿ. ಇವತ್ತು ಪಾವಗಡದಲ್ಲಿ ಹೋಗಿ ನೀವು ರೈತರು ಕೇಳಿ, ಪಾಪ ತಂದೆ ತಾಯಿಂದಿರು ಅವ್ರ ಹೆಸರು ಖಾತೆ ಇರಲಿಲ್ಲ, ದಾಖಲೆಗಳಿರಲಿಲ್ಲ, ಎಲ್ಲ ಇಂಜಿನಿಯರು ಮತ್ತೊಂದು ಎಲ್ಲ ಸಬ್ ರಿಜಿಸ್ಟರ್ ಆಫೀಸು ಖಾತೆ ಮಾಡೋನೆಲ್ಲ ಅಲ್ಲೇ ಹೋಬಳಿಲೇ ಕೂಡಿಸ್ಬಿಟ್ಟು ಅಲ್ಲೇ ಏನೇನು ತೀರ್ಮಾನ ಮಾಡಬೇಕು ಮಾಡಿ ಇವತ್ತು ಎಲ್ಲ ಜನರಿಗೆ ರೈತರಿಗೆ ಅನುಕೂಲ ಆಗ್ತಾ ಇದೆ. ಆ ಭೂಮಿನ ಉಳಿಸ್ಕೊಂಡಿದ್ದಾರೆ ರೈತರು. ಹಂಗೆ ಇವತ್ತು ನನಗೆ ಸಮಾಧಾನ ಇದೆ. ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದಾಗ, ಹಿಂದಿನ ಮಂತ್ರಿ ಆದಾಗ ನನ್ನ ಬದುಕಿನಲ್ಲಿ ಒಂದು ಸಾಕ್ಷಿ ಗುಡ್ಡೆನ ಬಿಟ್ಟು ಹೋಗಿದ್ದೀನಿ, ಬಿಟ್ಟಿದ್ದೀನಿ ಅನ್ನೋದು ನನಗೆ ನೆನಪಿದೆ. ಇನ್ನ ಬೇಕಾದ ಜನ ಬದಲಾವಣೆ ಮಾಡಬಹುದು, ಆದ್ರೆ ನನ್ನ ಎಲ್ಲರೂ ಕೂಡ ಯಾರು ಒಪ್ಪದೆ ಹೋಗ್ಲಿ, ನನ್ಗೆ ನನ್ನ ಕಾನ್ಶಿಯಸ್ ಒಪ್ಪಬೇಕಲ್ಲ, ಆ ರೀತಿ ನಾನು ಕೂಡ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಕೂಡ ನನಗೇನು ಜವಾಬ್ದಾರಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ನನ್ನ ಶಾಸಕರು ನನ್ನ ಮೇಲೆ ಇಟ್ಟಿದ್ದಾರೆ. ಏನೇ ಮಾಧ್ಯಮದವರು ಏನೇ ಗೊಂದಲ ಹೇಳಿದ್ರು ಕೂಡ, ಬೇಕಾದಷ್ಟು ಗುಂಪುಗಳಂತ ಮಾತಾಡ್ತಿದ್ರು ಕೂಡ, ನಾನು ಯಾವತ್ತೂ ಒಂದು ಮಾತು ಹೇಳ್ತಿದ್ದೆ, ನನ್ನ ನಂಬರ್ 136 ಸಿದ್ದರಾಮಯ್ಯವರು ಸೇರಿಸಿ ನನ್ನ ನಂಬರ್ 136. ಆ 136 ಗಟ್ಟಿ ಆಯ್ತು ತಾನೆ? 5 ಬೆರಳು ಸೇರಿ 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು ತಾನೆ? ಗಟ್ಟಿ ಆಯ್ತು ತಾನೆ? 5 ಗ್ಯಾರಂಟಿ ನಿಮ್ ಗ್ಯಾರಂಟಿನೂ ಸೇರಿ ಈ ಕೈ ಗಟ್ಟಿ ಆಯ್ತು ತಾನೆ? ಹಂಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವು ಕೂಡ ಎಲೆಕ್ಷನ್ ನಿಂತ್ಕೋತೀರಿ, ನೀವು 2 ಗುಂಪು ಮಾಡ್ಕೋತೀರಿ, ನೀವು ಎಲ್ಲ ಬಡ್ದಾಡ್ತೀರಿ. ಬಲರಾಮು, ನಮ್ಮ ಬಸವಣ್ಣ ಎಲ್ಲ ಬೇರೆ ಬೇರೆ ಗುಂಪು 2-3 ಗುಂಪು ಮಾಡ್ಕೋತೀರಿ. ಆದ್ರೆ ಇಲಾಖೆ ವಿಚಾರ ಬಂದಾಗ ನೀವೆಲ್ಲ ಒಗ್ಗಟ್ಟಾನೆ. ಹಂಗೆ ನಮ್ಮಲ್ಲೂ ಕೂಡ ಯಾವಾಗಲೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರಿಂದ ನನಗೆ ಆತ್ಮವಿಶ್ವಾಸ ಇದೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆ, ಆಡಳಿತದಲ್ಲಿ ನ್ಯಾಯಬದ್ಧವಾದಂತ ಕಾರ್ಮಿಕರಿಗೆ, ರೈತರಿಗೆ, ವರ್ತಕರಿಗೆ ಎಲ್ಲರೂ ಕೂಡ, ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ನನಗೆ ಮಾನವೀಯತೆ ಬಗ್ಗೆ ನಂಬಿಕೆ. ಎಲ್ಲ ಜಾತಿ ಎಲ್ಲ ತರಗರು ಒಂದೇ ನನಗೆ. ಸೊ ಅದರಿಂದ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಸಂದೇಶ ನಾನು ನಿಮ್ಗೆ ಕೇಳ್ಕೊಳ್ಳೋದು, ಈಗ ನಾನು ಉಚಿತವಾಗಿ 1,65,00,000 ಜನರಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. ಅದು ಕೆಲವರೆಲ್ಲ ಬೇಕಾದಷ್ಟು ಅದರಲ್ಲಿ ಸ್ವಲ್ಪ ಮಿಸ್ಯೂಸ್ ಆಗಿದ್ದು ಒಂದು ವರದಿ ಬಂದಿದೆ. ನಾನು ಯಾರು ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಲ್ಲ, ನಮ್ಮ ರಾಜ್ಯದವ್ರು ನಾವು ಕೊಡ್ಬೇಕಲ್ಲ, ಹೊರಗಡೆ ರಾಜ್ಯದವ್ರು ಕೊಡಕ್ಕಾಗ್ತದ? ಹೊರಗಡೆ ರಾಜ್ಯದವರು ಪಾಪ ಅವ್ರಿಗೆ ಬದುಕಕ್ಕೆ ಬಂದಿದ್ದಾರೆ, ನನಗೇನು ಬೇಜಾರೇನಿಲ್ಲ. ನಿನ್ನ ಮತ ನಿನ್ನ ಹಕ್ಕು, ನಿನ್ನ ನೀರು ನಿನ್ನ ಹಕ್ಕು, ನಿನ್ನ ಭೂಮಿ ನಿನ್ನ ಹಕ್ಕು. ಸೊ ನಾನು ಯಾರಿಗೂ ಕೂಡ ಯಾವುದೇ ವಿಚಾರಕ್ಕೆ ಸರ್ಕಾರ ಇಲ್ಲಿವರೆಗೂ ಬೇಕಾದಷ್ಟು ವಿದ್ಯುತ್ ಶಕ್ತಿ
ಮಾಡ್ಲಿಕ್ಕಾಗಿರ್ಬೋದು, ಲೈನ್ ಎಳಿಕಿಲ್ಲ ಆಗಿರ್ಬೋದು, ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ, ಹೊಸ ಹೊಸ ಇತಿಹಾಸಗಳು ಬರ್ತಾ ಇದೆ. ಮೊದಲು ಒಂದು ಸ್ಟೇಷನ್ ಹಾಕ್ಬೇಕಾದ್ರೆ ಟೆಕ್ನಾಲಜಿ ಕೂಡ ಬಂದ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಇಡೀ ದೇಶದಲ್ಲಿ ನಿಮ್ಮ ಇಂಜಿನಿಯರ್ಗಳಿಗೆ ಯಾರು ಗೌರವನೇ ಕೊಡ್ತಿರ್ಲಿಲ್ಲ. ಎಲ್ಲರಿಗೂ ಎಲೆಕ್ಟ್ರಾನಿಕ್ ಬೇಕಾಯ್ತು, ಐಟಿ ಬೇಕಾಯ್ತು, ಬಿಡಿ ಬೇಕಾಯ್ತು. ಬಟ್ ಚೀಫ್ ಇಂಜಿನಿಯರ್ಗಿಂತ ಜಾಸ್ತಿ ಸಂಬಳ ನಿಮ್ಗೆ ತಾನೆ. ನಿಮ್ಮ ಇಲಾಖೆಯ ಮುಖ್ಯಸ್ಥರಿಗೆ, ಚೀಫ್ ಇಂಜಿನಿಯರ್ಗಳಿಗೆ ಒಳ್ಳೆ ಸಂಬಳ ಬರ್ತಾ ಇರ್ತಾರೆ. ನೀವು ಶ್ರಮ ಪಡ್ತೀನಿ, ನೀವು ಫಲ ಇರಲಿ, ನಾನೇನು ತಪ್ಪಿಡುವುದಿಲ್ಲ. ನಮ್ಮ ಸಿವಿಲ್ ಇಂಜಿನಿಯರ್ಸು ಮತ್ತು ನೀವು ಹಗಲು ರಾತ್ರಿ ದೇಶನ ಕಟ್ಟಂತ ಒಂದು ದೊಡ್ಡ ಇಲಾಖೆಯ ಜವಾಬ್ದಾರಿ. ನೀವು ನೇಷನ್ ಬಿಲ್ಡರ್ಸ್. ಹಗಲು ರಾತ್ರಿ ಒಂದು ನಿಮಿಷ ಏನಾದ್ರು ಕರೆಂಟ್ ಹೋಯ್ತು ಅಂದ್ರೆ ಅಡ್ಡಿಕೆ ನನ್ನ ಮಗ ಬಂದ ನೋಡೋ ಕರೆಂಟ್ ಹೊಂಟೋಯ್ತು ಅಂತ ಜಾಸ್ತಿ ಬೈತಾರೆ. ಅದಕ್ಕೆಲ್ಲ ಕಾಪಾಡೋರು ಯಾರು? ನೀವು. ಸೊ ಹಂಗೆ ನೀವು ಎಲ್ಲ ಕೆಲಸ ಮಾಡಬೇಕು. ನಾನು ಈ ಬಲ್ಬು LED ಬಲ್ಬ್ಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಕೈಲಿ ಲೈಬ್ರರಿಯಾಗಿ ಮಾಡಿಸ್ತಾರೆ. ನಾನು ಯಾರಿಗೂ ಲಂಚ ಕೊಡಲಿಲ್ಲ, ಪಾಪ ಅವರು ದುಡ್ಡು ಇಸ್ಕೊಂಡಿಲ್ಲ ಲೈಬ್ರರಿಯಾಗಿ ಬರೋಕ್ಕೆ. ಅವರು ಫ್ರೀಯಾಗಿ ಬಂದು ಮೈಸೂರಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದ್ರು.